ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಬೇಳೆ ರಸಮ್ ಮಾಡೋಣ. ಮನೆಗೆಲ್ಲ ನೆಂಟರು ಬಂದಿದ್ರು, ಅದಕ್ಕೋಸ್ಕರ ಬೇಳೆ ರಸಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ಒಂದು 7-8 ಜನಕ್ಕೆ ಮಾಡ್ತಾ ಇರೋಂತಹ ರಸಮ್. ಇದು ಬೇಳೆ ರಸಮ್ಮು 50 ಗ್ರಾಮ್ ಬೇಳೆಯಲ್ಲಿ, ತೊಗರಿ ಬೇಳೆಯಲ್ಲಿ ನಾನು 7-8 ಜನಕ್ಕೆ ಆಗೋಷ್ಟು ಇವಾಗ ಮಾಡಿ ತೋರಿಸ್ತೀನಿ. ರಸಮ್ನ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ತೊಗರಿಬೇಳೆ, ಆಮೇಲೆ ಸ್ವಲ್ಪ ಟೊಮೊಟೊ. 50 ಗ್ರಾಮೇ ಹಾಕೋಬೇಕು ಅಂತ ಏನಿಲ್ಲ, ಇನ್ನು ಜಾಸ್ತಿ ಬೇಕಿದ್ರೂ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಇಷ್ಟು ಮಾತ್ರನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಇದೆಲ್ಲದನ್ನು ಹಾಕಿ ಒಂದು 5 ವಿಷಿಲ್ ಬರೋ ಥರ, 5 ಇಲ್ಲ 4 ವಿಷಿಲ್ ಬರೋ ಥರ ಚೆನ್ನಾಗಿ ಕೂಗಿಸ್ಕೋಬೇಕು. ಆ ಬೇಳೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಕಡೆ ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಆಮೇಲೆ ಒಂದು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಘಮ ಬರೋ ತನಕ, ಅಂದರೆ ಜೀರಿಗೆದು ಮೆಣಸಿಂದು ಸ್ಮೆಲ್ ಬರೋ ತನಕ ಸ್ವಲ್ಪ ಹುರ್ಕೋಬೇಕು. ಅಂದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ರಸಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಇದ್ರ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಹುರ್ಕೊಬೇಕಾಗುತ್ತೆ. ನೋಡಿ ನಾನು ಇವಾಗ ಹೆಂಗೆ ತೋರಿಸ್ತಿದ್ದೀನಲ್ಲ, ಆ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು. ಇವಾಗ ಕುಕ್ಕರಲ್ಲಿ ಬೇಯಿಸಿರೋಂತಹ ಬೇಳೆ ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ. ಅಂದರೆ ನಾವು ಕೈ ಸಹಾಯದಲ್ಲಿ ಮತ್ತು ಕೈಯಿಂದ ಅಥವಾ ಈ ಥರ ಸೌಟಿಂದ ಈ ಥರ ಮಾಡಿದ ತಕ್ಷಣವೇ ಅದು ನೀಟಾಗಿ ಅಂದರೆ ಸಾಂಬಾರು ಥರ ಅಲ್ಲೇ ಆಗಿಬಿಡುತ್ತೆ. ಆ ಥರ ನಾವು ಇದನ್ನು ಕಿವುಚ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನೀಟಾಗಿ ಅದನ್ನು ಒತ್ಕೊಬೇಕು. ನೋಡಿ ಈ ಥರ ಒತ್ಕೊಬೇಕು. ನೋಡಿ ಎಲ್ಲದನ್ನು ನೀಟಾಗಿ ನುಣ್ಣಗೆ ಈ ಥರ ನೀರು ಥರ, ಅಂದರೆ ಸಾಂಬಾರು ರೀತಿ ಈ ಥರ ಕಿವುಚ್ಕೊಬೇಕಾಗುತ್ತೆ ಚೆನ್ನಾಗಿ. ಈ ಥರ ಕಿವುಚಿದ್ದಾದಮೇಲೆ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಇರುತ್ತಲ್ಲ, ಅದನ್ನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿ ಆಗೋ ತನಕ ಅದನ್ನು ರುಬ್ಬಬೇಕಾಗುತ್ತೆ. ಅದನ್ನು ರುಬ್ಕೊಂಡಿಲ್ಲ ಅಂದ್ರೂ ಬೇಕಿದ್ದರೆ ನೀವು ಮನೇಲಿ ಕುಟಾಣಿ ಇದಿರುತ್ತಲ್ಲ, ಅದರಲ್ಲಿ ಬೇಕಿದ್ದರೂ ನೀವು ಅದನ್ನು ಕುಟ್ಕೊಂಡ್ರೆ, ಪೌಡರ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನನಗೆ ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಡೈರೆಕ್ಟಾಗಿ. ಮತ್ತು ಇನ್ನೊಂದು ಕಡೆ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲಿ ಅಥವಾ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಅದಾದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಅಂದರೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಬರುತ್ತಲ್ಲ ಖಾರದ, ಅಂದರೆ ಆ ಥರದ್ದು, ಅದನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು. ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಅಂದರೆ ರಸಮಲ್ಲಿ. ಆಮೇಲೆ ನಾವು ಮಸ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಕುಕ್ಕರಲ್ಲಿ ಮಸ್ತಿಕ್ಕಿದ್ವಲ್ಲ ಆ ಬೇಳೆ ಕಟ್ಟು, ಅದನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು, ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡ್ರೆ ಬೇಳೆ ಅಲ್ವಾ, ಬೆಂದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೋಬೇಕು ಅದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಫೈನಲಾಗಿ ರಸಮ್ ಅನ್ನೋದು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಎಲ್ಲ ಕುದ್ದಾದಮೇಲೆ ಸ್ವಲ್ಪ ಜೀರಿಗೆ, ಮೆಣಸು ಅದೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಕುಟ್ಟಿ ಒಂದು ಕಡೆ ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕಬೇಕಾಗುತ್ತೆ. ಯಾಕೆ ಅದನ್ನು ಲಾಸ್ಟಲ್ಲಿ ಹಾಕೋದು ಅಂದರೆ, ಅದನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಕಹಿ ಅನ್ನೋದು ಜಾಸ್ತಿ ಇರಲ್ಲ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ನೋಡಿ ಈ ಥರ ಕುದ್ದಾದ್ಮೇಲೆ ಹಾಕ್ಕೊತೀನಿ. ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದು ಒಂದು ಕುದಿ ಬಂದಾದಮೇಲೆ ಮೇಲ್ಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿರುತ್ತೆ ರಸಮ್ಮು. ಬೇಕಿದ್ದರೆ ನೀವು ರಸಮ್ನ ಬೇಯಬೇಕಾದ್ರೆ ಹಾಕ್ಕೊಬೋದು. ನಾನಿಲ್ಲಿ ಕಟ್ ಮಾಡಿ ಮೇಲ್ಗಡೆ ಪೇಸ್ಟ್ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ. ಹಂಗೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ರಸಮ್ಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಇತ್ತು, ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದ್ರ ಮೇಲೆ ಹಾಕಿದ್ರೆ ರಸಮ್ಮು ತುಂಬ ಸೂಪರಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ.